ಅಕ್ಷತಾ, ಏನಿದು ಕಾನ್ಸೆಪ್ಟ್ ನಟಿ ಮಾತು ನಾಟಿ ಬಾತು? ಏನಾದ್ರು ನಾಟಿ ಸ್ಟೈಲ್ ಅಲ್ಲಿ ಒಂದ್ ಅಡ್ಗೆ ಇರುತ್ತೆ, ನಟಿ ಮಾತಿರುತ್ತೆ. ಯಾರು ಕೇಳೋದಿಲ್ಲ ರೀ. ನಾನು ಓದೋದ್ರಲ್ಲಿ ಮುಂದಿರಬಹುದು, ಅವ್ರ ಲೈಫ್ ಅಲ್ಲಿ ಮುಂದಿದ್ದಾರೆ. ಒಳ್ಳೆ ಎಜುಕೇಟೆಡ್, ಒಳ್ಳೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಎರಡು ಜೊತೆಗೆ ಸೇರಿದೆ. ಅವರು ಬುದ್ಧಿವಂತಿಕೆಯಿಂದ ಏನೆಲ್ಲ ಮಾಡ್ಬೇಕೋ ಮಾಡ್ತಾರೆ. ಅವ್ರು ಮಾಡಿದ್ದನ್ನ ಹೇಗೆಲ್ಲ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಫಸ್ಟ್ ನಾವು ನಂದಿನಿ ಅದನ್ನ ನೋಡ್ತೀವಿ ಡಿಜಿಟಲ್ ಮಾಧ್ಯಮದಲ್ಲಿ, ಆಮೇಲೆ ಆಕಾಶ್ ಅವರು ಗೊತ್ತಾಗ್ತಾ ಹೋಗ್ತಾರೆ. ಯಾಕೆ ಈ ವಿಷಯದಲ್ಲಿ ನಂದಿನಿನೇ ಶುರು ಮಾಡ್ಲಿ ಅನಿಸ್ತು? ಇಲ್ಲಿ ಪ್ರಾಕ್ಟಿಕಲಿ ಎರಡು ಕೆಲಸ ಮಾಡ್ತು. ಒಂದು, ಹೆಣ್ಮಕ್ಳು ಅನ್ನೋ ಒಂದು ವಿಚಾರದಲ್ಲಿ 50% ನನ್ನ ವಿಡಿಯೋ ಗೆದ್ದೋಗುತ್ತೆ ಅನ್ನೋದು ನನ್ನೊಂದು ಕಾನ್ಶಿಯಸ್, ನನ್ನೊಂದು ಅಸಂಪ್ಷನ್. ಎಲ್ಲರೂ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡೋದು ಬೇರೆ, ಆದ್ರೆ ನಂದಿನಿ ಆಕಾಶ್ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ಬೇರೆ. ನಾವ್ ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂತ ಅಂದ್ರೆ, ಇನ್ನೊಬ್ಬನ ಪತ್ರಿಕೋದ್ಯಮಿಯ ಕೈ ಕೆಳಗಡೆ ದುಡಿಬಾರ್ದು, ಅವ್ರ ಮನೇಲಿ ಜೀತ ಮಾಡಬಾರ್ದು ನಾವು ಅನ್ನೋ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ವಿ. ಆನೆ ಆ ಟ್ರೋಲ್ಗೆ ಹಿಂದೆ ಏನಾಯ್ತು? ಎಲಿಫೆಂಟ್ ಟ್ರೋಲ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ. ನಾನ್ ಸರ್ಚ್ ಮಾಡೋ ಅಷ್ಟೊತ್ತಿಗೆ ಒಂದ್ 10-15 ಟ್ರೋಲ್ ಪೇಜಸ್ ಅಲ್ಲಿ ಹಾಕ್ಬಿಟ್ಟಿದ್ರು. ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಲೆ ಓಡ್ಬಿಟ್ಟಿತ್ತು. ಅದರಿಂದ ಏನೂ ಚೇಂಜಸ್ ಆಗಿರ್ಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್. ಅದೇನೋ ನಾನ್ ಸೆನ್ಸ್ ರೀತಿ ಕಂಟೆಂಟ್ ಮಾಡ್ತಾರೆ, ಅದನ್ನ ಟ್ರೋಲ್ ಅಲ್ಲಿ ಹಾಕ್ತಿದಂಗೆನೆ ಅವ್ರು ಫೇಮಸ್ ಆಗ್ಬಿಡ್ತಾರೆ. ಆಲ್ ಫೇಕ್. ನಾನು ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ನೀವು ಫಸ್ಟ್ ಹೈಯೆಸ್ಟ್ ಅಮೌಂಟ್ ಅಂತ ಯಾವ್ ತಗೊಂಡಿದ್ದು? ಈಗ ಪ್ರತಿ ಒಂದೊಂದು ತುತ್ತಿಗೂ ವೀರಪ್ಪನ ನೆನ್ಪ್ ಮಾಡ್ಕೊತೀರ ಅನ್ಸುತ್ತಲ್ಲ ನೀವು. ಎಷ್ಟೋ ಜನಕ್ಕೆ ವೀರಪ್ಪನ್ ಅನ್ನ ಕೆತ್ತಿದ್ರು, ನಿಮ್ಗೆ ಅನ್ನ ಕೊಟ್ರು. ಎವರ್ ಗ್ರೀನ್ ಕಂಟೆಂಟ್ ಅಂತೀವಲ್ಲ ನಾವು, ಅದು ಹಿಸ್ಟ್ರಿ ಅಂತೀವಿ ನಾವು. ಹಿಸ್ಟ್ರಿ ಇಸ್ ಎವರ್ ಗ್ರೀನ್ ಕಂಟೆಂಟ್ ಯಾವಾಗ್ಲೂ. ಆದ್ರೆ ವೀರಪ್ಪನ್ ಅನ್ನೋ ಹೆಸರೇ ಎವರ್ ಗ್ರೀನ್ ಮೇಡಮ್. ನಮ್ಗೆ ಇವಾಗ ಸಂತೃಪ್ತ ಹೋಗಯ್ಯ ಮೇರಾ ಪೇಡ್ ಅಂತ ಹೇಳ್ತಾರಲ್ಲ, ಹಂಗೆ.